ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 10 3 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣಗಳು ಏನೇನಿರ್ತವೆ ಅಂತ. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನ ಜೋಡಿಸಿದಾಗ, ಸಾಕೆಟ್ ಒಂದೇ ಇರ್ತದೆ, ಅದಕ್ಕೆ ಟಿವಿದು, ಫ್ರಿಡ್ಜ್ ಇಂದು, ಮೊಬೈಲ್ ಇಂದು ಎಲ್ಲ ಬೇರೆ ಬೇರೆ ಉಪಕರಣಗಳನ್ನ ಜೋಡಿಸಿದಾಗ ಏನಾಗುತ್ತೆ, ಅಲ್ಲಿ ಓವರ್ಲೋಡ್ ಆಗುವಂತಹ ಸಾಧ್ಯತೆ ಇರ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ, ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಅಂತ ಇರ್ತದೆ. ಒಂದು ಕೆಂಪು ಬಣ್ಣದಿಂದ ಇನ್ಸುಲೇಟ್ ಮಾಡಲಾಗಿರುತ್ತೆ, ಇನ್ನೊಂದನ್ನ ಕಪ್ಪು ಬಣ್ಣದ ವಸ್ತುವಿನಿಂದ ಇನ್ಸುಲೇಟ್ ವಾಹಕ ಹೊದಿಕೆಯನ್ನ ಹಾಕಿರಲಾಗತ್ತೆ ಅಲ್ವಾ. ಸಜೀವ ಮತ್ತೆ ತಟಸ್ಥ ತಂತಿ ಅಂತ ಕರಿತೀವಿ. ಅವೆರಡು ಒಂದಕ್ಕೊಂದಕ್ಕೆ ಸಂಪರ್ಕಕ್ಕೆ ಬಂದ್ರೆ ಅಲ್ಲಿ ಓವರ್ಲೋಡ್ ಉಂಟಾಗಿರ್ತದೆ. ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ, ಈಗ ಗೃಹ ಉಪಯೋಗಿ ವಿದ್ಯುತ್ ಏನಿದೆ ಅದು 220 ವೋಲ್ಟ್ ಭಾರತದಲ್ಲಿ. ಇದಕ್ಕಿಂತ ಯಾವಾಗಾದ್ರೂ ಒಂದೊಂದ್ಸಲ ಇದಕ್ಕಿಂತ ಜಾಸ್ತಿ ವಿದ್ಯುತ್ ಹರಿದು ಬಿಡ್ತು, ಆ ಸಮಯದಲ್ಲಿ ಅಲ್ಲಿ ಓವರ್ಲೋಡ್ ಇರುತ್ತೆ. ನಿಗದಿತಕ್ಕಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನು ಬಳಸಿದಾಗ ಅವಾಗ ಕೂಡ ಓವರ್ಲೋಡ್ ಉಂಟಾಗುತ್ತೆ. ಥ್ಯಾಂಕ್ ಯು.